ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಮೋಟೋ G64 ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಈ ಫೋನ್ನ ಡಿಸೈನ್. ಈ ಫೋನ್ ಸೇಮ್ ಮೋಟೋ G54 ಫೋನ್ನ ಡಿಸೈನನ್ನು ಹೊಂದಿದೆ. I've seen this one. This is a classic. ಇದು ಪಾಲಿಕಾರ್ಬೊನೇಟ್ ಬ್ಯಾಕ್ ಒಂದಿಗೆ ಬರುತ್ತೆ ಮತ್ತು ಇದರ ವೇಟ್ ಬಂದುಬಿಟ್ಟು 192 ಗ್ರಾಮ್ಸ್ ಆಗಿದೆ ಮತ್ತು IP52 ರೇಟಿಂಗ್ ಕೂಡ ಬರುತ್ತೆ ಮತ್ತು ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಬರುತ್ತೆ. ಇದರಲ್ಲಿ 2 ಕಲರ್ ಅವೈಲೇಬಲ್ ಇದ್ದಾವೆ, ಒಂದು ಬ್ಲೂ ಮತ್ತೊಂದು ಬ್ಲ್ಯಾಕ್, ಇನ್ನೊಂದು ಪರ್ಪಲ್. ಈ ಫೋನ್ನ ಡಿಸ್ಪ್ಲೇ ನೋಡೋದಾದರೆ ಇದರಲ್ಲಿ 6.5 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಬರುತ್ತೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿದೆ ಮತ್ತು 240 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಹೊಂದಿದೆ ಮತ್ತು ಇದರ ಬ್ರೈಟ್ನೆಸ್ ಬಂದುಬಿಟ್ಟು 515 nits ಆಗಿದೆ ಮತ್ತು ಡ್ಯುವಲ್ ಸ್ಪೀಕರ್ಸ್ ಕೂಡ ಬರ್ತವೆ. ಇವು ಡಾಲ್ಬಿ ಅಟ್ಮಾಸ್ ಸರ್ಟಿಫೈಡ್ ಆಗಿದ್ದಾವೆ. ನೆಕ್ಸ್ಟ್ ಈ ಫೋನ್ನ ಪರ್ಫಾರ್ಮೆನ್ಸ್ ನೋಡೋದಾದರೆ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7025 ಪ್ರೊಸೆಸರ್ ಬರುತ್ತೆ. ಇದೊಂದು 6nm ಪ್ರೊಸೆಸರ್ ಆಗಿದೆ. ಈ ಫೋನ್ ಗೇಮಿಂಗ್ ಫೋನ್ ಅಲ್ಲ ಈ ರೇಂಜಲ್ಲಿ. ಮತ್ತು ಇದರ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ ನೀವು 40 FPS BGMI ಆಡ್ಬೋದು. ನೆಕ್ಸ್ಟ್ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ 8GB 128GB ಮತ್ತು 12GB 256GB 2 ವೇರಿಯಂಟ್ಗಳು ಬರ್ತವೆ. ಮತ್ತು ಇದರ ಟೈಪ್ ಬಗ್ಗೆ ಹೇಳೋದಾದರೆ LPDDR4X9 ಮತ್ತು UFS 2.2 ಸ್ಟೋರೇಜ್ ಕೂಡ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ OS ಬಗ್ಗೆ ಹೇಳೋದಾದರೆ ಇದರಲ್ಲಿ MyUX ಬೇಸ್ಡ್ ಆನ್ Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ ಮತ್ತು 1 year ಮೇಜರ್ ಅಪ್ಡೇಟ್ ಆ್ಯಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಕೊಡ್ತಾರೆ ಬ್ರ್ಯಾಂಡ್ನವರು. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ 6000 mAh ಬ್ಯಾಟ್ರಿ ಮತ್ತು 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಒಂದಿಗೆ ಬರುತ್ತೆ. ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್ ಎಲ್ಲ ಸೆನ್ಸರ್ಗಳನ್ನ ಸಪೋರ್ಟ್ ಮಾಡುತ್ತೆ. ಮತ್ತು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 14 5G ಬ್ಯಾಂಡ್ಸ್ ಬರ್ತವೆ ಮತ್ತು ಡ್ಯುಯಲ್ 4G LTE, Wi-Fi 5, ಬ್ಲೂಟೂತ್ 5.2 ಕೂಡ ಬರುತ್ತೆ ಮತ್ತು ವಿವೋ NR ಕೂಡ ಸಪೋರ್ಟ್ ಇದೆ. NFC ಇದರಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ 50 MP ಮೇನ್ ಕ್ಯಾಮ್ರಾ ಆಗಿದೆ ವಿತ್ OIS ಸಪೋರ್ಟ್ ಮಾಡುತ್ತೆ ಮತ್ತು 8 MP ಅಲ್ಟ್ರಾ ವೈಡ್ ಅದು ಮತ್ತು ಮ್ಯಾಕ್ರೋ ಕ್ಯಾಮ್ರಾ ಆಗಿಯೂ ಕೂಡ ಕೆಲಸ ಮಾಡುತ್ತೆ. ಇದರ ಸೆಲ್ಫಿ ಕ್ಯಾಮ್ರಾ ಬಂದುಬಿಟ್ಟು 16 MP ಆಗಿದೆ. ಅದರ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ ನೀವು ಫುಲ್ HD 30 FPS ತನಕ ವಿಡಿಯೋ ಶೂಟ್ ಮಾಡ್ಬೋದು ಫ್ರಂಟ್ ಆ್ಯಂಡ್ ಬ್ಯಾಕ್ 2 ಕ್ಯಾಮ್ರಾದಿಂದ. ಈ ಫೋನ್ನ ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಥಿಕ್ ಸೀಡ್ ಸೆಕ್ಯೂರಿಟಿ ಕೂಡ ಬರುತ್ತೆ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.